ಏನದು? ಬಟರ್. ಇಷ್ಟು ಏನಿದು? ಫ್ರಿಡ್ಜ್ ಸ್ಟೋರ್ ಮಾಡಿ ಅಂತ ತುಂಬಾ ಸರಿ ಕೇಳ್ತಾ ಇದ್ರಲ್ಲ, ಸೊ ಹಾಗಾಗಿ ತೋರಿಸ್ತಾ ಇದೀನಿ. ಏನಿಲ್ಲ, ಎಣ್ಣೆ ತೆಗಿತೀನಲ್ಲ ತುಪ್ಪ ಮಾಡಕ್ಕೆ ಅದು. ಸೊ ತುಂಬಾ ದಿನದಿಂದ ಸ್ಕಿನ್ ಕೇರ್ ಮಾಡೋಣ ಅಂತ ಅನ್ಕೊಂತಾ ಇದ್ದೆ. ಏನಿದು? ಮೆಡಿನೋ. ಸೊ ತರಕಾರಿ ಎಲ್ಲ ಕಟ್ ಮಾಡಿದ್ದೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಯಾನ ಫೇವ್ರೇಟ್ ಪೆಸರಟ್ಟು ಮಾಡಿದ್ದೆ, ಮತ್ತು ಅದ್ರ ಜೊತೆ ಕಾಯಿ ಚಟ್ನಿ ಮಾಡಿದ್ದೆ. ಇಯಾನಿಗೆ ದೋಸೆಗಳು ಆ ಥರ ಎಲ್ಲ ಏನಾದರೂ ಐಟಮ್ಸ್ ಮಾಡಿದ್ರೆ ಯೂಶ್ವಲಿ ಇಷ್ಟಪಟ್ಟು ತಿಂತಾಳೆ. ಅದರಲ್ಲಿ ಮೇನ್ ಪೆಸರಟ್ಟು ಮಾಡಿದ್ರೆ ಇನ್ನೂ ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಈ ಥರ ಏನಾದರೂ ಮಾಡಿಬಿಟ್ರೆ ನನಗೆ ತಲೆನೋವು ಇರಲ್ಲ, ತಿನ್ನಿಸ್ಬೇಕು, ಹಿಂದಿಂದೆ ಓಡಬೇಕು, ಬಾಯೇ ತೆಗಿತಿಲ್ಲ ಅನ್ನೋ ಟೆನ್ಷನ್ ಇರಲ್ಲ. ಆರಾಮಾಗಿ ಅವಳೇ ತಿಂತಾ ಇರ್ತಾಳೆ. ಖಾಲಿ ಆದರೆ ಒಂದೊಂದ್ಸರಿ ಅವಳೇ ಬಾಯಲ್ಲಿದೆ ಇನ್ನು, ಆಮೇಲೆ ಖಾಲಿ ಆದಮೇಲೆ ಅವಳೇ ಬಾಯಿ ಓಪನ್ ಮಾಡಿಬಿಟ್ಟು ಇಡು ಅಂತ ಎಲ್ಲ ಕೇಳ್ತಾ ಇರ್ತಾಳೆ. ಲೈಕ್ ಈ ಥರ ಇಷ್ಟಪಟ್ಟು ತಿಂದರೆ ನಮಗೂ ಖುಷಿ ಆಗುತ್ತೆ. ಸೊ ಅದಕ್ಕೆ ಆವಾಗ ಸ್ವಲ್ಪ ನೀರು ದೋಸೆ, ಪೆಸರಟ್ಟು, ನಾರ್ಮಲ್ ದೋಸೆ ಬ್ಯಾಟರ್ ಯಾವಾಗಲೂ ಇಟ್ಟಿರ್ತೀನಿ. ಮತ್ತು ಒಬ್ಬರು ಕಮೆಂಟ್ ಕೂಡ ಮಾಡಿದ್ರಿ ದೋಸೆ ಜಾಸ್ತಿ ಕೊಡಬೇಡಿ ಅಂತ. ನಂಗೆ ನಿಜವಾಗ್ಲೂ ಯಾಕೆ ಅಂತ ಗೊತ್ತಿಲ್ಲ. ದೋಸೆ ತಿನ್ನೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ. ಏನಕ್ಕೆ ಹಂಗೆ ಮಾಡಿದ್ರಿ, ಏನಾದರೂ ಇದ್ದರೆ ಅದು ಕೂಡ ಕಮೆಂಟ್ ಮಾಡಿ ಹೇಳಿ. ನಂಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ ಏನಕ್ಕೆ ಆ ಥರ ಅಂತ. ಸೊ ಏನಕ್ಕೆ ಕೂಡ ದೋಸೆ ಎಲ್ಲ ತಿಂದು ನಾನು ಕೂಡ ತಿನ್ಕೊಂಡೆ. ಕಿರಣ್ ಇವಾಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ. ಸೊ ಅವ್ರಿಗೆ ಅದಕ್ಕೆ ಬಿಸಿಯಾಗಿ ಹಾಕ್ಕೊಡ್ತಾ ಇದ್ದೀನಿ. ಅವರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಅಂತ ಹೇಳಿದ್ರು. ಅವ್ರಿಗೆ ಕ್ರಿಸ್ಪಿ ಇಷ್ಟ ಆಗುತ್ತೆ, ನನಗೆ ಅಷ್ಟೊಂದು ಕ್ರಿಸ್ಪಿ ಇಷ್ಟ ಆಗೋಲ್ಲ. ಸೊ ಅವ್ರಿಗೆ ಕ್ರಿಸ್ಪಿ ಮಾಡ್ಕೊಡ್ತಾಯಿದ್ದೀನಿ. ಸೊ ಅವರು ಬಿಸಿ ತಿಂತಾ ಇದ್ದಾರೆ. ಬಾಲ್ಕನಿ ಹಾಕಿದ್ದು, ಟೇಬಲ್ ಹಾಲಲ್ಲಿ ಹಾಕಿದ್ದೆ ಒಳ್ಳೆಯದಾಯಿತು. ಯಾಕಂದರೆ ಅಲ್ಲಿ ನಾವು ಜಾಸ್ತಿ ಯೂಸೇ ಮಾಡಲ್ಲ, ಹೋಗೋದೇ ಇಲ್ಲ. ಈ ಡಸ್ಟ್ಗೆ ಅದೆಲ್ಲ ವರ್ಕ್ ನಡೀತಾ ಇರೋದಕ್ಕೆ ಆವಾಗವಾಗ ಮಳೆ ಬರುತ್ತೆ. ಸೊ ಅಲ್ಲಿ ಅಷ್ಟೊಂದು ಕುತ್ಕೊತಾರಲ್ಲ. ಇವಾಗೇನೋ ಒಳಗಡೆ ಇಟ್ಟಿರೋದಕ್ಕೆ ಸ್ವಲ್ಪ ಜಾಸ್ತಿ ಯೂಸ್ ಆಗ್ತಿದೆ. ಆರಾಮಾಗಿ ಏನು ಊಟ ಮಾಡೋದಕ್ಕೂ ಅಥವಾ ಆರಾಮಾಗಿ ಕುತ್ಕೊಂಡು ಟೀ ಕುಡಿಬೋದು. ಒಳಗಡೆ ಇರುತ್ತಲ್ವ, ಸೊ ಆರಾಮಾಗಿರುತ್ತೆ, ಧೂಳು ಅಷ್ಟೊಂದು ಬರಲ್ಲ. ಆಚೆ ಇಟ್ಟರೆ ಧೂಳು ಆಗಿಬಿಡುತ್ತೆ ಅಂತ. ಸೊ ಮೂವರ್ದು ಬ್ರೇಕ್ಫಾಸ್ಟ್ ಆಯಿತು. ಕಿರಣ್ ಕೂಡ ಆಫೀಸ್ಗೆ ಹೊರಟ್ರು. ಇವಾಗ ಏನ ಮಲ್ಕೊಂಡ್ಲು, ಕಿರಣ್ ಕೂಡ ಆಫೀಸ್ಗೆ ಹೋದ್ರು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಾನು ಫ್ರೆಶ್ ಅಪ್ ಆಗಿ ಬಂದೆ. ಅವಳು ಮಲ್ಕೊಂಡಾಗೇ ನನಗೆ ಟೈಮ್ ಸಿಗೋದು ಏನಾದರೂ ಕೆಲಸ ಮಾಡ್ಕೋಬೇಕು, ನನ್ನಷ್ಟಕ್ಕೆ ನಾನೇ ಕೇರ್ ಮಾಡ್ಕೋಬೇಕು ಅಂದರೆ. ಸೊ ತುಂಬ ದಿನದಿಂದ ಸ್ಕಿನ್ ಕೇರ್ ಮಾಡೋಣ ಅಂತ ಅನ್ಕೊತಾ ಇದ್ದೆ. ನೋಡ್ತಾ ಇರ್ಬೋದು, ನಾನು ಆಚೆ ಹೋಗ್ಕೊಂಡ್ಬಿಟ್ರೆ ಫೇಸ್ ಡಲ್ ಆಗಿಬಿಡುತ್ತೆ. ಮತ್ತು ಅವಾಗವಾಗ ಸ್ವಲ್ಪ ಪಿಂಪಲ್ಸ್ ಬರೋ ಥರ ಆಗೋದು, ಹಂಗೆಲ್ಲ ಆಗುತ್ತೆ. ಪಿಗ್ಮೆಂಟೇಷನ್ನು, ಪಫಿ ಐಸು, ಡಾರ್ಕ್ ಸರ್ಕಲ್ಸ್, ನಿದ್ದೆನೇ ಇರಲ್ಲ, ಗೊತ್ತಲ್ಲ, ನೈಟ್ ಟೈಮ್ ಅಂತೂ ಆಗೋದಿಲ್ಲ ಮಕ್ಕಳ ಜೊತೆ. ಸೊ ಈ ಥರ ನಾವು ಆಗೋದ್ರಿಂದ ನಮ್ಮ ಫೇಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ತುಂಬ ದಿನ ಅನ್ಕೊತಾ ಇದ್ದೆ. ಫೈನಲಿ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಇದ್ರ ರಿವ್ಯೂ ಎಲ್ಲ ನೋಡಿದ್ದೀನಿ ನಾನು, ತುಂಬಾ ಒಳ್ಳೆ ರಿವ್ಯೂಸ್ ಇದೆ ಇದ್ರ ಮೇಲೆ. ಕ್ಯೂರ್ ಸ್ಕಿನ್ ಅಂತ ಇವ್ರ ಕಡೆಯಿಂದ ನಾನು ಈ ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ಇದರಲ್ಲಿ ನಿಮಗೆ ಸ್ಕಿನ್ ಯಾವ ಥರ ಇದೆ, ಯಾವ ಥರ ಟೆಕ್ಸ್ಚರ್ ಇದೆ, ಅದ್ರ ಬೇಸ್ಡ್ ಮೇಲೆ ಪ್ರಾಡಕ್ಟ್ಸ್ನ ಅವರು ಪ್ರೊವೈಡ್ ಮಾಡ್ತಾರೆ. ಇಲ್ಲಿರೋ ಡಾಕ್ಟರ್ಸ್ ಎಲ್ಲ ಸರ್ಟಿಫೈಡ್ ಡರ್ಮಟಾಲಜಿಸ್ಟ್. ಸೊ ಆರಾಮಾಗಿ ನೀವು ತೊಗೋಬೋದು, ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡ್ಬೋದು. ನಾನು ಕೂಡ ತರಿಸಿದ್ದೀನಿ. ಸೊ ಇದರಲ್ಲಿ ನನಗೆ ಸೂಟ್ ಆಗೋ ಥರ ಅವರು ಪ್ರಾಡಕ್ಟ್ಸ್ನ ಕೊಟ್ಟಿದ್ದಾರೆ. ಈ ಆ್ಯಪ್ನ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು, ಸಿಗುತ್ತೆ. ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿ ನೇಮ್, ಜೆಂಡರ್, ಲೊಕೇಶನ್ ಎಲ್ಲ ಕೇಳ್ತಾರೆ. ಅದಾದಮೇಲೆ ನಿಮ್ಮದು ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಕ್ಲಿಯರ್ ಆಗಿರಬೇಕು ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮದು ಏನು ಯಾವ ಥರ ಇದೆ, ಪಿಗ್ಮೆಂಟೇಷನ್, ಡಾರ್ಕ್ ಸರ್ಕಲ್ಸ್, ಆ್ಯಕ್ನಿ ಮಾರ್ಕ್ಸ್, ನಿಮ್ಮ ಫೇಸಿಗೆ ತಕ್ಕಂಗೆ ಅವರು ನಮಗೆ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತಾರೆ. ಸೊ ನೀವು ಕನ್ಸಲ್ಟ್ ಕೂಡ ಮಾಡ್ಬೋದು ಡಾಕ್ಟರ್ ಹತ್ರ. ಮತ್ತು ನಿಮ್ಗೆ ಏನಾದರೂ ಪ್ರಾಡಕ್ಟ್ಸ್ ಬಗ್ಗೆ ಡೌಟ್ಸ್ ಇದ್ದರೆ ನೀವು ಅಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ, ಯಾವ ಥರ ಯೂಸ್ ಮಾಡೋದು, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತೆಲ್ಲ ಇನ್ ಡೀಟೇಲಾಗಿ ಎಲ್ಲ ಇರುತ್ತೆ. ಸೊ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ನನಗಿಲ್ಲಿ ಬಂದಿರೋ ಪ್ರಾಡಕ್ಟ್ಸ್ 4 ಇದೆ. ಒಂದು ಫೇಸ್ ವಾಶ್, ಇದು ಬಂದು ಜೆಂಟಲ್ ಕ್ಲೆನ್ಸ್ ಫೇಸ್ ವಾಶ್ ಕೊಟ್ಟಿದ್ದಾರೆ. ಒಂದು ಪಂಪಸ್ಟ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೋಬೇಕು ಇದನ್ನು. ಸೊ ಒಂದು 2 ಮಿನಿಟ್ಸ್ ಹಂಗೆ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡಿದ್ರೆ ಆಯಿತು. ಇದ್ರದ್ದು ಡೀಟೇಲ್ಸ್ ಯಾವ ಥರ ಯೂಸ್ ಮಾಡೋದಂತ ಕೂಡ ವಿಡಿಯೋ ಕ್ಲಿಪ್ಸ್ ಕೂಡ ಕೊಟ್ಟಿರ್ತಾರೆ ಆ್ಯಪಲ್ಲಿ, ನೀವು ಚೆಕ್ ಮಾಡ್ಬೋದು. ಅದಾದಮೇಲೆ ಒಂದು ಸನ್ಸ್ಕ್ರೀನ್ ಕೂಡ ಕೊಟ್ಟಿದ್ದಾರೆ. ಸನ್ಸ್ಕ್ರೀನ್ ಇದು ಏನಂದರೆ ಇಂಡೋರ್ ಮತ್ತು ಆಚೆ ಹೋದಾಗ ಔಟ್ಡೋರ್ ಯಾವಾಗಾದರೂ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಮನೇಲಿದ್ದೀವಿ ಅಂತ ನಾವು ನೆಗ್ಲೆಕ್ಟ್ ಮಾಡೋಂಗೂ ಇಲ್ಲ. ಸೊ ಎಷ್ಟು ನಾವು ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಇದು ಕ್ರೀಮ್ ಕೊಟ್ಟಿದ್ದಾರೆ. ಫೇಸ್ ವಾಶ್ ಮಾಡಿದ ತಕ್ಷಣ ಮಾಯ್ಶ್ಚರೈಸರ್ ಹಾಕಿ ಆಮೇಲೆ ಸನ್ಸ್ಕ್ರೀನ್ ಹಾಕಿ ನೈಟ್ ಟೈಮ್ ಇದು ಕ್ರೀಮ್ ಇದೆಯಲ್ಲ, ನೈಟ್ ಟೈಮ್ನ ನಾವೇನಾದರೂ ಮಲ್ಕೋಬೇಕಾದ್ರೆ ನಮಗೇನಾದರೂ ಮಾರ್ಕ್ಸ್ ಇದೆ, ಆ್ಯಕ್ನಿ ಇದೆ, ಪಿಂಪಲ್ಸ್ ಆಗಿದೆ ಅನ್ನೋ ಟೈಮಲ್ಲಿ ಎಲ್ಲಿ ಮಾರ್ಕ್ಸ್ ಎಲ್ಲಿ ಆಗಿರುತ್ತೆ ಪ್ರಾಬ್ಲಮ್, ಅಲ್ಲಿ ಮಾತ್ರ ಒಂದು ಸ್ವಲ್ಪ ಅಕ್ಕಿ ಕಾಳಷ್ಟು ತೊಗೊಂಡು ಕ್ರೀಮ್ನ ಅಪ್ಲೈ ಮಾಡಿ ರಾತ್ರಿ ಎಲ್ಲ ಬಿಟ್ಟರೆ ಆಯಿತು. ಸೊ
ನಿಮಗೆ ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ. ಸೊ ನೀವು ಕೂಡ ಇದನ್ನ ಯೂಸ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮತ್ತೆ ಡಿಸ್ಕ್ರಿಪ್ಷನಲ್ಲಿ ನಾನು ಇದ್ರದ್ದು ಲಿಂಕ್ ಕೂಡ ಹಾಕಿರ್ತೀನಿ. ನೀವು ಆ್ಯಪ್ನ ಡೌನ್ಲೋಡ್ ಮಾಡಿ ಚೆಕ್ ಮಾಡಿ ನಿಮ್ಮದು ಸ್ಕಿನ್ ಟೋನ್ ಸ್ಕಿನ್ ಟೆಕ್ಸ್ಚರ್ ಯಾವ ಥರ ಇದೆ, ಯಾವ ಥರ ಪ್ರಾಬ್ಲಮ್ಸ್ ಇದೆ ಎಲ್ಲ ನೀವು ಆ್ಯಪ್ ಥ್ರೂ ನೀವು ತಿಳ್ಕೊಬೋದು. ಹಾಗೆ ನಿಮಗೆ ಕನ್ಸಲ್ಟೇಷನ್ ಕೂಡ ಇರ್ತಾರೆ, ಸರ್ಟಿಫೈಡ್ ಡಾಕ್ಟರ್ಸ್ ಕೂಡ ಇರ್ತಾರೆ. ಸೊ ಆರಾಮಾಗಿ ನೀವು ಚೆಕ್ ಮಾಡಿ. ಈಗನ ಎದ್ಬಿಟ್ಟು ಇಲ್ಲೇ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾಳೆ. ಇದೊಂದು ಇದ್ಬಿಟ್ರೆ ಒಂದು 10-15 ನಿಮಿಷ ಅಂತೂ ಸೈಲೆಂಟಾಗಿರ್ತಾಳೆ. ಸೊ ನಾನು ಬೇಗ ಕಿಚಡಿ ಮಾಡಿಬಿಡ್ತೀನಿ. ನೋಡಿ ಹುಷಾರಿಲ್ಲ, ಅವಳಿಗೆ ಕೆಮ್ತಾ ಇದ್ದಾಳೆ. ಮೆಡಿಸನ್ ಕೂಡ ಎಲ್ಲ ತರಿಸಿದ್ದೀವಿ. ಆನ್ಲೈನ್ ಹೆಂಗೆ ಕನ್ಸಲ್ಟ್ ಮಾಡಿದ್ರಿ ಅಂತ ಕೇಳ್ತಾ ಇದ್ರಿ. ಕಿರಣ್ದು ಆಫೀಸ್ ಕಡೆಯಿಂದ ಅದು ಕನ್ಸಲ್ಟ್ ಮಾಡೋದು. ಆಫೀಸ್ ಕಡೆಯಿಂದನೇ ಅವ್ರಿಗೆ ಎಲ್ಲ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾವು ಆಫೀಸ್ ಕಡೆಯಿಂದನೇ ಮಾಡ್ಕೊಬಿಡ್ತೀವಿ. ಆರಾಮಾಗಿ ಏನು ಬೇಕೋ ಅವ್ರಿಗೆ ವಿಡಿಯೋ ಕಾಲ್ ಮಾಡೋದು ಅಥವಾ ವಿಡಿಯೋ ಕಾಲ್ ಮಾಡಿ ಏನಾದಿದ್ರೆ ಅವ್ರ ಹತ್ರ ಮಾತಾಡಿದ್ರೆ ಮೆಡಿಸಿನ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ. ಬೇಡವಾ? ಕಿಚಡಿ ಮಾಡೋಣ? ಮಮ್ಮಿಗೆ ಹೆಲ್ಪ್ ಮಾಡ್ತೀಯಾ? ಹೆಲ್ಪ್ ಮಾಡ್ತೀಯಾ? ಓಕೆ ಬಾ. ಇದೇನಮ್ಮ ಇದು? ಏನದು? ಬಟರ್. ವಾವ್. ಮತ್ತೆ ಇದೇನಿದು? ಹಾಲು. ಇಂಗ್ಲೀಷಲ್ಲಿ ಏನಂತಾರೆ? ಕನ್ನಡದಲ್ಲಿ ಹಾಲು, ಇಂಗ್ಲೀಷಲ್ಲಿ ಇನ್ನೊಂದು ಹೆಸರು ಏನು ಇದಕ್ಕೆ? ಮಿಲ್ಕ್. ಹಾಲು, ಮಿಲ್ಕ್. ಇದು ಬಟರ್. ಇವಾಗ ನಾವೇನು ಅಡುಗೆ ಮಾಡೋಣ ಅಮ್ಮು? ಅಡುಗೆ ಏನು ಮಾಡೋಣ? ಬಟರ್. ಮಮ್ಮಮ್ಮ ಏನು ಮಾಡೋಣ? ಕಿಚಡಿ. ಕಿಚಡಿಗೆ ಏನೇನು ಹಾಕ್ಬೇಕು? ಮತ್ತೆ ಹೇ ಇದಲ್ಲ. ಕಿಚಡಿಗೆ ಏನೇನು ಹಾಕ್ಬೇಕಮ್ಮ? ಮಮ್ಮ ಮಾಡ್ತೀವಲ್ಲ, ಏನು ಹಾಕ್ತೀವಿ ಫಸ್ಟು? ಎಣ್ಣೆ ಹಾಕ್ತೀವಿ, ಆಮೇಲೆ ಅನಿಯನ್, ಆಮೇಲೆ ನೀರಯ್ಯೋ ಕಟ್ ಮಾಡ್ತೀನಿ, ಆಮೇಲೆ ಕಟ್ ಮಾಡ್ತೀನಿ ಆಯ್ತಾ? ಸೊ ಬೇಗ ಬೇಗ ಕಿಚಡಿ ಮಾಡ್ಬಿಡ್ತೀನಿ. ಪಪ್ಪ ಆಫೀಸ್ ಹೋಗಿದ್ದಾರೆ. ನಾಳೆ ಬರ್ತಾರೆ ಆಯ್ತಾ? ಓಕೆ. ಫಸ್ಟು ಬಟರ್ ಎತ್ತಿಡೋಣ, ತರಕಾರಿ ಕಟ್ ಮಾಡೋಣ ಆಯ್ತಾ? ಏನೇನು ತರಕಾರಿ ಕಟ್ ಮಾಡೋಣ ಬೇಗ? ಚೆನ್ನಾಗಿಲ್ಲ. ಸೊ ಫಸ್ಟ್ ಏನೇನು ಹಾಕೋದು? ಒಂದು ಆನಿಯನ್. ಎಲ್ಲ ತರಕಾರಿಗಳ ಹೆಸರು ಹೇಳ್ತಾಳೆ. ಇದೇನಿದು? ಆನಿಯನ್. ಇಷ್ಟು. ಸೊ ಕ್ಯಾರೆಟ್ನ ಈ ತರ ನೀರಲ್ಲಿ ಹಾಕಿಟ್ರೆ ತುಂಬಾ ಫ್ರೆಶ್ ಆಗಿರುತ್ತೆ ಅಂತೆ. ಸೊ ನಿಜ, ಅದು ನಾನು ತುಂಬಾ ಟ್ರೈ ಮಾಡಿದೀನಿ, ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಇಷ್ಟು ನೀರು ಹಾಕಿಟ್ಬಿಟ್ರೆ ತುಂಬಾ ದಿನ ಆರಾಮಾಗಿ ಬರುತ್ತೆ. ಜಾಸ್ತಿ ದಿನ ಯೂಸ್ ಮಾಡಲ್ಲ, ಬಟ್ ಫ್ರೆಶ್ ಆಗಿರುತ್ತೆ. ಸೊ ಬೇಗ ಬೇಗ ಕಿಚಡಿ ಮಾಡೋಣ. ಏನೇನು ಹಾಕ್ತೀನಿ, ಏನೇನು ವೆಜಿಟೇಬಲ್ಸ್ ಎಲ್ಲ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ. ಏನಿದು? ಕ್ಯಾಪ್ಸಿಕಮ್. ಇದು ಆನಿಯನ್. ಇದು ಇದು ಬೆಳ್ಳುಳ್ಳಿ. ಆಮೇಲೆ ಇದು ಕ್ಯಾರೆಟ್. ಆಮೇಲೆ ಇದು ಸೊಪ್ಪು. ಏನು ಸೊಪ್ಪು? ಪಾಲಕ್. ಇದೇನು ಸೊಪ್ಪು? ಪಾಲಕ್. ಸೊ ನಾನು ಮೊದಲು ಮಿಸ್ಟೇಕ್ ಮಾಡ್ತಾ ಇದ್ದೆ. ಏನಂದ್ರೆ ಅವಳು ಹೇಳೋವರೆಗೂ, ಯೋಚನೆ ಮಾಡೋವರೆಗೂ ನಾನು ಟೈಮ್ ಕೊಡ್ತಾ ಇರಲಿಲ್ಲ. ಸೊ ಏನು ಅಂತ ಕೇಳ್ತಿದ್ದೆ, ಅವಳು ಸುಮ್ಮನೆ ಇದ್ದಾಗ ನಾನು ಹೇಳ್ಬಿಡ್ತಾ ಇದ್ದೆ. ಸೊ ಆ ಥರ ಮಾಡೋದಕ್ಕೆ ಕಿರಣ್ ಬೈಯೋರು, ಏನು ನೀನು ಅವಳಿಗೆ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಲ್ಲ, ಥಿಂಕಿಂಗ್ ಪವರ್ ಹೋಗ್ಬಿಡುತ್ತೆ, ಹೆಂಗೆ ಮಾಡಿದ್ರೆ ಡಿಪೆಂಡೆನ್ಸಿ ಜಾಸ್ತಿ ಆಗ್ಬಿಡುತ್ತೆ, ಹೇಳ್ಕೊಡ್ತಾರಲ್ಲ ಅನ್ನೋದೊಂದು ಇದ್ಬಿಡುತ್ತೆ. ಸೊ ಯೋಚನೆ ಮಾಡೋದು ಕಮ್ಮಿ ಆಗುತ್ತೆ, ಥಿಂಕಿಂಗ್ ಲೆವೆಲ್ ಎಲ್ಲ ಅಂತ ಹೇಳಿದ್ರು. ಬೆಳ್ಳುಳ್ಳಿ. ಸೊ ನಾನು ಅವ್ರಿಗೆ ಕೇಳಿ ಒಂದು ಸ್ವಲ್ಪ ಟೈಮ್ ಕೊಟ್ಟು ಯೋಚನೆ ಮಾಡು ಅಂತಂದ್ರೆ ಯೋಚನೆ ಮಾಡಿ ಹೇಳ್ತಾರೆ ಅಲ್ಲಮ್ಮ. ಇವಾಗ ಇದು ಹಂಗೆ ಹೇಳಿದ್ಲು. ಪಾಲಕ್ ಫಸ್ಟ್ ಹೇಳಿದ್ದೆ, ಅವಳು ಗೊತ್ತಿರ್ಲಿಲ್ಲ. ಆಮೇಲೆ ಬಿಟ್ಮೇಲೆ ಏನಿದು? ಪಾಲಕ್. ಸ್ವಲ್ಪ ಟೈಮ್ ಕೊಟ್ಬಿಟ್ರೆ ಅವರು ಯೋಚನೆ ಮಾಡಿ ಹೇಳ್ತಾರೆ ಅಲ್ಲ. ಇವು ಕಿರಣ್ ಹಂಗೆ ಹೇಳಿದ್ಮೇಲೆ ನಾನು ಅವಾಗಿಂದ ಸ್ಟಾಪ್ ಆಗ್ಬಿಟ್ಟಿದ್ದೀನಿ. ಅವಳು ಎಷ್ಟಾದ್ರೂ ಟೈಮ್ ತಗೊಳ್ಳಿ, ಅವಳೇ ಆನ್ಸರ್ ಮಾಡಲಿ ಅಂತ. ಸೊ ಇದಕ್ಕೆ ನಾನು ಆನಿಯನ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಟೊಮೆಟೊ, ಪಾಲಕ್ ಮತ್ತೆ ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಪೆಪ್ಪರ್ ಹಾಕಿ ಕಿಚಡಿ ಮಾಡ್ತೀನಿ. ಸೊ ಫಸ್ಟ್ ತರಕಾರಿ ಕಟ್ ಮಾಡ್ಕೊಂಡ್ಬರ್ತೀನಿ. ವಾಶ್ ಮಾಡ್ಬೇಕೀಗ. ಇದ್ದೋಯ್ತಾ?
ಕಟ್ ಆಯ್ತು. ಟೊಮೆಟೊ. ಸೊ ತರಕಾರಿ ಎಲ್ಲ ಕಟ್ ಮಾಡಿದ್ದೀನಿ. ಬೆಳ್ಳುಳ್ಳಿ, ಕ್ಯಾರೆಟ್, ಆನಿಯನ್, ಕ್ಯಾಪ್ಸಿಕಮ್, ಟೊಮೆಟೊ, ಪಾಲಕ್. ಸೊ ಇಷ್ಟು ಹಾಕ್ಬಿಟ್ಟು ನಾನು ಕಿಚಡಿ ಮಾಡ್ತೀನಿ. ಸೊ ಇದರಲ್ಲಿ ನಾನು ಅಕ್ಕಿ ಮತ್ತು ಮೂಂಗ್ ದಾಲ್, ಮಸೂರ್ ದಾಲ್ ಇಷ್ಟು ಮಿಕ್ಸ್ ಮಾಡಿ ಇಟ್ಕೊಬಿಟ್ಟಿರ್ತೀನಿ. ಏನೇನದು? ಸೊ ಅಕ್ಕಿನ, ಮೂಂಗ್ ದಾಲ್, ಮಸೂರ್ ದಾಲ್ ಇಷ್ಟಿದೆ ನೋಡಿ, ಮಿಕ್ಸ್ ಮಾಡಿ ಇಟ್ಟು ಇಷ್ಟೇ ಮಾಡ್ತಾ ಇದ್ದೀನಿ, ಇಬ್ಬರಿಗೆ ಅಲ್ವಾ. ಸೊ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದೀನಿ. ಕೈ ತೆಗಿ, ವಾಶ್ ಮಾಡೋಣ. ಒಂದು 10 to 15 ಮಿನಿಟ್ಸ್ ಹಂಗೆ ಇದನ್ನ ನೆನೆಸ್ತೀನಿ. ಏನೋ ಹೇಳ್ತಾ ಇದ್ದಲ್ಲ, ಹೇಳು. ಏನದು ನೀ ತಿಂತಾ ಇರೋದೇನು? ರ್ಯಾಬಿಟ್ ತಿನ್ನುತ್ತಾ? ರ್ಯಾಬಿಟ್ ಹಿಂಗೆ ತಿನ್ನುತ್ತೆ ಅಂದ್ಬಿಟ್ಟು ಕಷ್ಟದಾಳೆ ಕ್ಯಾರೆಟ್ ತಗೊಂಡು. ರ್ಯಾಬಿಟ್ ಹೆಂಗೆ ತಿನ್ನುತ್ತೆ ಕ್ಯಾರೆಟ್ನ? ಹಂಗೆ ಮುಂದೆ 2 ಅಲ್ಲಿಂದ ಕಚ್ಬಿಡುತ್ತಾ? ಅದಕ್ಕೇನಂತಾರೆ? ಏನು ಏನು? ಒಗ್ಗರಣೆ ಡಬ್ಬನಾ? ಯಪ್ಪ, ಯಾವಾಗೋ ಒಮ್ಮೆ ಹೇಳಿದ್ದು. ಸೊ ಅದು ಒಗ್ಗರಣೆ ಡಬ್ಬ ಅಂತೆ. ಅದೆಲ್ಲ ಈ ಪಕ್ಕದಲ್ಲಿರೋದು ತರಕಾರಿಗಳು, ವೆಜಿಟೇಬಲ್ಸ್. ಹೇಳು, ಅದು ಒಗ್ಗರಣೆ ಡಬ್ಬ. ಪಕ್ಕದಲ್ಲಿರೋದೇನು? ವೆಜಿಟೇಬಲ್ಸ್. ಹೇಳು, ತರಕಾರಿ. ಸೊ ಅಮ್ಮ ಬಂದಾಗ ಮಾಡಿದ್ರಲ್ಲ, ಮನೇಲೆ ಮಾಡಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ತುಪ್ಪ, ಎಷ್ಟು ತುಪ್ಪ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಸಾಸಿವೆ, ಆಮೇಲೆ ಇದು ಒಂದೇ ಒಂದು ಮೆಣಸಿನ್ಕಾಯಿ, ರೆಡ್ ಚಿಲ್ಲಿ. ಆಮೇಲೆ ರೆಡ್ ಚಿಲ್ಲಿ ಆದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ. ಏನು? ನಾಳೆ ಕಟ್ ಮಾಡ್ತೇನೆ, ಆಯ್ತಾ? ಏನದು? ಹಂಗೆ ರಾನೇ ಹಿಂಗೆ ಹಾಕ್ತೀನಿ. ಏನೋ ಬ್ಯಾಕ್ ಗ್ರೌಂಡ್ ಮಾತಾಡ್ತಾನೆ ಇರ್ತಾಳೆ. ಹಿಂಗೆ ಯೂಶಲಿ ಅಡುಗೆ ನಡೆಯೋದು. ಸಾಕಿದ್ಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಈರುಳ್ಳಿ ಹಾಕ್ತಾ ಇದ್ದೀನಿ. ಸುಮ್ಮನೆ ಇರಬೇಕಮ್ಮ, ನಾನು ಮಾತಾಡ್ತಾ ಇದ್ದೀನಲ್ಲ. ಸೊ ಈರುಳ್ಳಿ, ಆಮೇಲೆ ಸ್ವಲ್ಪ ಪೆಪ್ಪರ್, ಏನಿದು ನೆಕ್ಸ್ಟ್? ಕ್ಯಾರೆಟ್. ಆಮೇಲೆ ಅದಕ್ಕೆ ಕ್ಯಾರೆಟ್, ಏನಿದು? ಕ್ಯಾರೆಟ್. ಸೊ ಕ್ಯಾರೆಟ್ ಈ ಥರ ಕಟ್ ಮಾಡಿದ್ದೀನಿ, ಅವ್ರಿಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ. ಇವಾಗ ಈ ಥರ ಬಾಯಿಗೆ ಸಿಕ್ಕರೆ ಇಷ್ಟಪಡ್ತಾಳೆ ಕ್ಯಾರೆಟ್ ತಿನ್ನಕ್ಕೆ, ಅದಕ್ಕೆ ಈ ಥರ. ಸೊ ಕ್ಯಾರೆಟ್ ಆಯಿತು. ಆಮೇಲೆ ಸೊಪ್ಪು ಆಮೇಲೆ ಹಾಕೋಣ, ಶಾಕನ. ಸೊ ಇವಾಗ ಇದಕ್ಕೆ ಕ್ಯಾಪ್ಸಿಕಮ್, ಸೊ ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ಸಾಲ್ಟ್. ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇರೋದು. ಆಮೇಲೆ ಇದಕ್ಕೆ ಟೊಮೆಟೊ, ಸೊ ಇದೊಂದು ಸ್ವಲ್ಪ ಕುಕ್ ಆದ್ಮೇಲೆ ಅದಕ್ಕೆ ಪಾಲಕ್. ಏನು ತಗೊಳ್ಳಿ, ಪಾಲಕ್ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಕುಕ್ ಆಗಲಿ. ಸೊ ಇದು ಆಲ್ಮೋಸ್ಟ್ ಕುಕ್ ಆಗಿದೆ. ಜಾಸ್ತಿ ಹೊತ್ತೇನು ಕುಕ್ ಮಾಡಲ್ಲ, ಒಂದು ಸ್ವಲ್ಪ ಆಗಿದೆ. ಇವಾಗ ನೆನೆಸಿಟ್ಕೊಂಡಿದ್ನಲ್ಲ ಎಲ್ಲ ಆ್ಯಡ್ ಮಾಡ್ತೀನಿ. ಇದಕ್ಕೆ ಒಂದು ಸ್ವಲ್ಪ ವಾಟರ್.
ಎಷ್ಟು ಬೇಕಷ್ಟು ವಾಟರ್. ಕಿಚಡಿ ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರುತ್ತೆ. ಸೊ ಇಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪನೇ ಉಪ್ಪು ಹಾಕಿದ್ನಲ್ಲ ಆವಾಗಲೇ, ಸೊ ಇನ್ನೊಂದು ಸ್ವಲ್ಪ ಉಪ್ಪು. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಹಾಕೊಂಡಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಏನನ್ನು ಸಂತಿದಾರಿನ ಈಗ ಸಂಡೇ ಮಂಡೇ ಹೇಳು. ಆಮೇಲೆ ಆಮೇಲೆ ಸಂಡೇ ಮಂಡೇ ಟ್ಯೂಸ್ಡೇ ಸ್ಯಾಟರ್ಡೇ ಹೋಗ್ಬಿಟ್ಟ. ಸೊ ಅಷ್ಟೇ. ಇವಾಗ ಟೇಸ್ಟ್ ನೋಡಿ, ಏನಾದ್ರು ಕಮ್ಮಿ ಇದ್ರೆ, ನಾನು ಮೆಣಸಿನ್ಕಾಯಿ ಹಾಕಿಲ್ಲ, ಏನಾದ್ರು ತಿನ್ಸಿದೆ ಅಂತ ಟೇಸ್ಟ್ ನೋಡ್ತೀಯಾ, ಏನೋ ಟೇಸ್ಟ್ ನೋಡ್ತಾಳಂತೆ. ಸೊ ಅಷ್ಟೇ. ಇದನ್ನ ಒಂದು 2 to 3 ವಿಷಲ್ಸ್ ಕೂಗ್ಕೊಂಡ್ರೆ ರೆಡಿ. ಸೊ ಏನೋ ಟೇಸ್ಟ್ ನೋಡ್ತಾಳಂತೆ. ಹೇಗಿದೆ? ಅಲ್ಲ, ಟೇಸ್ಟ್ ಹೇಗಿದೆ ಹೇಳು. ಚೆನ್ನಾಗಿದ್ಯಾ? ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ? ಚೆನ್ನಾಗಿದ್ಯಾ? ಏನದು, ಏನಂತಾರ ಅದಕ್ಕೆ? ಕ್ಯಾಪ್ಸಿಕಮ್ ಕಿಚಡಿ. ಸೊ ಏನ ಅಪ್ರೂವಲ್ ಕೊಟ್ಲು, ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂತ. ಸೊ ಇದೇನು ಬಾಯ್ಲ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಅಡುಗೆ ಮಾಡ್ತಿದ್ದಾಳಂತೆ. ಸೊ ನೋಡಿದ್ರಲ್ಲ, ಯೂಶಲಿ ಹಿಂಗೆ ಇರುತ್ತೆ. ನಾನು ಇವತ್ತು ರಾನೇ ವಿಡಿಯೋ ಹಾಕ್ಬಿಟ್ಟಿದ್ದೀನಿ, ವಾಯ್ಸ್ ಅವ್ರು ಏನು ಕೊಟ್ಟಿಲ್ಲ. ಸೊ ಹಿಂಗೆ ಮಾತಾಡ್ತಿರ್ತಾಳೆ, ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇರ್ತಾಳೆ. ಅದೇನು ಮಮ್ಮಿ, ಇದೇನು ಮಮ್ಮಿ, ಇದೇನಕ್ಕೆ ಹಾಕ್ತಾರೆ, ಅದೇನು ಒಗ್ಗರಣೆ ಡಬ್ಬಿನ, ಚಿಲ್ಲಿನ, ಕ್ಯಾಪ್ಸಿಕಮ್ ಇರೋ ಬರೋ ಹೆಸ್ರೆಲ್ಲ ಕೇಳ್ತಿರ್ತಾಳೆ. ಕ್ವಶನ್ಸ್ ಅಂತೂ ತುಂಬಾನೇ ಕೇಳ್ತಾ ಇರ್ತಾಳೆ. ಸೊ ಮಾತಾಡ್ತಾನೆ ಇರ್ತಾಳೆ. ಸೊ ಅವ್ರ ಜೊತೆ ಮಾತಾಡ್ಕೊಂತ ಕಿಚಡಿ ಕೂಡ ರೆಡಿ ಆಗ್ತಾ ಇದೆ. ಸೊ ಇನ್ನೇನು ಕಿಚಡಿ ಕೂಡ ರೆಡಿ ಆಗ್ತಿದೆ. ಇವ್ರ ಜೊತೆ ಹಿಂಗೆ ಆಗ್ಬಿಡುತ್ತೆ ಮಾತಾಡ್ಕೊಂತ. ಅಡುಗೆ ಮಾಡ್ತಾ ಇದೀಯಾ? ಏನ್ ಅಡುಗೆ? ಏನು ಚಿಲ್ಲಿನಾ? ಸೌಮ್ಯ, ಇನ್ನೊಂದು 3 ಇಂದ 4 ವಿಷಲ್ ಹೊಡಿಸಿದ್ರೆ ಅಡುಗೆ ರೆಡಿ ಆಗುತ್ತೆ. ಸೊ ಕಿಚಡಿ ಮಧ್ಯಾಹ್ನ ಊಟಕ್ಕೆ ನಮಗೆ. ಅವಳಿಗೆ ಹುಷಾರ್ ಬೇರೆ ಇರಲ್ಲ, ಬೇಗ ತಿನ್ನಿಸಿ ಮೆಡಿಸನ್ ಹಾಕ್ಬೇಕು. ಸೊ ಅದಕ್ಕೆ ಏನದು, ಯಾಕೆ ತಗೋತಿದ್ಯಾ ಅಮ್ಮು? ಏನದು? ತಿನ್ನು. ಯಾಕೆ ತಿನ್ನಲ್ಲ ಉಪ್ಪುನ? ಚೆನ್ನಾಗಿರಲ್ವ ಹಂಗೆ ತಿಂದ್ರೆ? ಇದೆಲ್ಲ ಗೊತ್ತಾಗುತ್ತಲ್ಲ ನಿಂಗೆ. ಚಾಕ್ಲೇಟ್ ಅಂದ್ರೆ ತಿನ್ಬಿಡೋದು, ಉಪ್ಪು ಅಂದ್ರೆ ಇಲ್ಲ, ಮೆಣಸಿನ್ಕಾಯಿ ಅಂದ್ರೆ ಖಾರ ಗೊತ್ತು ಅಲ್ಲ, ಎಲ್ಲ ಟೇಸ್ಟ್ಗಳು ಗೊತ್ತಾಗುತ್ತಲ್ಲ ಅಮ್ಮ. ಉಪ್ಪು ಕ್ಲೋಸ್ ಮಾಡು. ಸ್ಟೋರ್ ಮಾಡಿ ಅಂತ ತುಂಬಾ ಸರಿ ಕೇಳ್ತಾ ಇದ್ರಲ್ಲ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಹೆಂಗಂದ್ರಂಗೆ ಇಟ್ಕೊಂಡಿದ್ದೀನಿ ನಾನು. ತುಂಬ ದಿನಾನೇ ಆಯಿತು ಆ್ಯಕ್ಚುಲಿ ಕ್ಲೀನ್ ಮಾಡಿಕೊಂಡು. ಸೊ ನೋಡಿ, ಇಲ್ಲೆಲ್ಲ ತರಕಾರಿ ಇಟ್ಕೊಂಡಿದ್ದೀನಿ. ಅಲ್ಲಿ ಮಿಲ್ಕ್ ಇದೆ, ಇಲ್ಲಿ ಚಾಕ್ಲೇಟ್ಸ್ ಇದೆ. ಸೊ ರ್ಯಾಂಡಮಾಗಿ ಹಂಗಂಗೆ ಇಟ್ಕೊಂಡಿದ್ದೀನಿ. ಇದರಲ್ಲೆಲ್ಲ ಅಕ್ಕಿ ಹಿಟ್ಟು, ಆ ಥರ ಹಿಟ್ಟುಗಳು ಏನೇನಿದೆ ಓಪನ್ ಮಾಡಿರೋದೆಲ್ಲ ಅಲ್ಲಿ ಇಟ್ಟಿದ್ದೀನಿ. ಸೊ ಇಲ್ಲಿ ಕೂಡ ಏನು ಜೋಳದ ಹಿಟ್ಟು ಆ ಥರ ಎಲ್ಲ, ಇಲ್ಲಿ ಹೂವು ಇಟ್ಕೊಂಡಿದ್ದೀನಿ ಇದರಲ್ಲೆಲ್ಲ. ಹಿಂದೆ ಹಂಗೆ ರ್ಯಾಂಡಮಾಗಿ ಏನೇನು ಹಂಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ತರಕಾರಿಗಳು, ಟೊಮೆಟೊ ಅದೆಲ್ಲ ಇರುತ್ತೆ. ಸೊ ಇಲ್ಲಿ ವಾಟರ್ ಬಾಟಲು, ಕೂಲ್ ಡ್ರಿಂಕ್ಸ್ ಎಲ್ಲ ಇದೆ. ಇಲ್ಲಿ ಚಾಕ್ಲೇಟು ಮತ್ತು ಇದು ಬೆಳ್ಳುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಮನೇಲೇ ಮಾಡಿರೋದು, ಅದು ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ. ಇಲ್ಲಿ ಬಂದರೆ ಕ್ರೀಮ್ ಮತ್ತು ಚೀಸ್ ಅದೆಲ್ಲ ಇಟ್ಕೊಂಡಿರ್ತೀನಿ. ಗ್ಯಾಸ್ಕೆಟ್ಸ್ ಕೂಡ ಅಲ್ಲೇ ಇಟ್ಕೋತೀನಿ. ಸೊ ಸಿಂಪಲಾಗಿ ಇಷ್ಟೇ ಇದೆ ನೋಡಿ. ಅದಾದಮೇಲೆ ಇದು ಮೇಲೆ ಇದರಲ್ಲಿ ಕಾಯಿ ಇದೆಲ್ಲ ಇಟ್ಕೊಂಡಿರ್ತೀನಿ. ಕಾಯಿ ತುರಿದಿರೋದು ಮತ್ತು ಕಾಯಿ ಇದೆಲ್ಲ. ಮತ್ತು ಇಲ್ಲಿ ಪೀಸ್ ಮತ್ತು ನಾನು ಬೆಣ್ಣೆ ಎಲ್ಲ ತೆಗಿತೀನಲ್ಲ, ಕೆನೆ ತೆಗಿತೀನಲ್ಲ ತುಪ್ಪ ಮಾಡೋಕ್ಕೆ, ಅದು ಇಟ್ಕೊಂಡಿರ್ತೀನಿ. ಐಸ್ ಕ್ಯೂಬ್ ಇದೆ. ಇಲ್ಲೆಲ್ಲ ಮಸಾಲಗಳನ್ನ ಇಟ್ಕೊಂಡಿದ್ದೀನಿ. ಬೇಕಿಂಗ್ ಪೌಡರ್ಗಳು, ಅದು ಇದು ಚಾಟ್ ಮಸಾಲ ಅದೆಲ್ಲ. ಸೊ ಅಷ್ಟೇ, ಹೆಂಗಂದ್ರಂಗೆ ಇಟ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಆರ್ಗನೈಸ್ ಮಾಡಬೇಕು. ಸದ್ಯಕ್ಕೆ ನೀವು ತುಂಬ ಸರಿ ಕೇಳ್ತಾ ಇದ್ದೀರಿ ಅಂತ ನಾನು ಶೇರ್ ಮಾಡಿದ್ದೀನಿ. ಸೊ ಇಷ್ಟಿದೆ. ಇಲ್ಲೆಲ್ಲ ನಾವು ಮ್ಯಾಗ್ನೆಟ್ಸ್ ಎಲ್ಲಾದರೂ ಇಲ್ಲಿ ಬೇರೆ ಕಡೆ ಎಲ್ಲ ಹೋಗಿದಾಗ ಸೊ ಎಲ್ಲ ತೊಗೊಂಬಂದು ನಾವು ಈ ಥರ ಕಲೆಕ್ಟ್ ಮಾಡಬೇಕಂತ ತುಂಬ ಇಷ್ಟ. ಅಮ್ಮು ನಾನ್ ಸ್ಟಾಪು. ಸೊ ಆ ಥರ. ಸೊ ನೋಡೋಣ, ಲಾಸ್ಟ್ ಹೋದಾಗ ತೊಗೊಂಬಂದಿದ್ದು ಮಲೇಷ್ಯಾ ಟ್ರಿಪ್ ಅದೇ. ಅದಾದಮೇಲೆ ನೆಕ್ಸ್ಟ್ ಎಲ್ಲಿ ಹೋಗೋದು ಏನು ನೋಡೋಣ. ಸೊ ಇಷ್ಟಿತ್ತು ನೋಡಿ ಫ್ರಿಜ್ ಕೇಳಿದ್ದಕ್ಕೆ. ಹಾಗೆ ಕಿಚಡಿ ಕೂಡ ರೆಡಿ ಆಗಿದೆ, ಪ್ರೆಷರ್ ಹೋಗಿದೆ. ಸೊ ರೆಡಿ ಆಗಿದೆ, ಇನ್ನು ತಿನ್ನೋದಷ್ಟೇ.
ಸೊ ಈ ಥರ ಬಂದಿದೆ ಕಿಚಡಿ ರೆಡಿ. ಇನ್ನು ಸ್ವಲ್ಪ ನಂಗೆ ನೀರು ಬೇಕಿದ್ರೆ ಬಿಸಿ ನೀರು ಹಾಕಿ ಕಲಿಸ್ಕೊಂಡ್ರೆ ಆಗುತ್ತೆ. ಆಯಿತು, ತಿನ್ನೋಣ. ಸೊ ಪುಣೆಯಿಂದ ತೊಗೊಂಬಂದಿದ್ರಲ್ಲ, ಇದೇನಂತಾರೆ ಚಿವಡ. ಇದನ್ನ ಇವಾಗ ಕಿಚಡಿಗೆ ಹಾಕೊಂತಿದ್ರೆ ಮಸ್ತಾಗಿರುತ್ತೆ. ಅವಲಕ್ಕಿಗೆ ಅದಕ್ಕೆಲ್ಲ ಮಸ್ತ್ ಕಾಂಬಿನೇಷನ್ ಇದು. ಇವಾಗ ಕಿಚಡಿಗೆ ಹಾಕೊಂಡು ತೋರಿಸ್ತೀನಿ. ಅದಾದಮೇಲೆ ಇದು ಕೂಡ ತಂದಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಏನಾಗ ಅವಾಗ ಕೊಡ್ತಿರ್ತೀನಿ ರಾಗಿದು. ಮತ್ತು ಕಾಕ್ರ ಅಂತ ಹೇಳ್ತಾರೆ, ಇದು ಕಾಕ್ರ. ನನಗೆ ತುಂಬ ಇಷ್ಟ. ಕಿರಣ್ ಜೊತೆ ಬಂದಿದ್ದಲ್ಲ ನೀರವ್ ಅವ್ರು ಕೊಟ್ಟಿದ್ದು ತುಂಬ ಚೆನ್ನಾಗಿರುತ್ತೆ ಕಾಕ್ರ. ಜೀರಾದು. ಸೊ ಇದು ಆಮೇಲೆ ಇದೆ ಅಷ್ಟೇ. ಇದು ಒಂದು ತರಿಸಿರೋದು. ಇದೂ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಅದೇ ಪಿಸ್ತಾ ಒಂದು ತೊಗೊಂಬಂದಿದ್ದು, ಇಲ್ಲೇ ತೊಗೊಂಬಂದಿದ್ದು. ಏನಾಗಿ ಮೆಡಿಸನ್ನು ಹೋಗಿ ಹುಷಾರಿಲ್ಲಲ್ಲ. ಸರಿ, ಇವಾಗ ಊಟ ಮಾಡೋಣ. ನೀರು ಕೆಟಲಲ್ಲಿ ಬಾಯ್ಲ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಕಮ್ಮಿ ಹಾಕಿದ್ನಲ್ಲ ಅದಕ್ಕೆ. ಸೊ ಸ್ಟವ್ ಆನ್ ಮಾಡಿದ್ದೀನಿ. 1 ನಿಮಿಷ ಮಿಕ್ಸ್ ಮಾಡಿದ್ರೆ ಆಯಿತು. ಬಿಸಿ ನೀರು ಹಾಕಿರ್ತೀವಲ್ಲ, ಸ್ವಲ್ಪ ಬೇಕಿದ್ರೆ. ಕಿಚಡಿ ರೆಡಿ ಆಯಿತು. ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಬಿಟ್ಟು ಕೊಟ್ಟಿದ್ದೀನಿ. ಅವಳಿಗೆ ಕೊಡ್ತೀನಿ ತಿಂತಾರೆ. ಸೊ ಇದು ನನಗೆ ಕಿಚಡಿ, ಸ್ವಲ್ಪ ತುಪ್ಪ ಮತ್ತು ಚಿವಡ ಹೇಳೋದನ್ನ ಆಯಿತು. ಸೊ ನಂದು ಮತ್ತೆ ಏನಾದ್ರು ಇವಾಗ ಊಟ ಮುಗಿಸ್ಕೊಂಡು ಮತ್ತೆ ಬ್ಲಾಕ್ ಕಂಟಿನ್ಯೂ. ಪ್ಯಾರಾಸಿಟಮಾಲ್ ಸ್ವಲ್ಪ ಏನು ತಲೆ ಬಿಸಿ ಆದಂಗಿದೆ, ಅವಳಿಗೆ ಮೈ ಬಿಸಿ ಇದೆ. ಅದಕ್ಕೆ ತೆರೆ ಸ್ನಾನ ಕೂಡ ಮಾಡಿಸಿಲ್ಲ. ಏನಿದು ಮೆಡಿಸನ್ ಹಾಕಿದ್ರೆ ಏನಾಗುತ್ತೆ? ಓಪನ್ ಮಾಡಬಾರ್ದು. ಇಲ್ಲಿ ಮಮ್ಮ ಮತ್ತೆ ಕೇಳ್ತೀಯ ತಾನೆ? ಅಮ್ಮ ಓಪನ್ ಮಾಡಿದೆ. ಏನಿದಳು 1 ಸೆಕೆಂಡ್ಗೆ ಓಪನ್ ಮಾಡ್ಬಿಟ್ಟೆ. ಹೋಗಿಯಾ ನೀನು ಮಾತಾಡ್ಸ್ಬೇಡ. ಕ್ಯಾಪ್ ಅಲ್ಲಿ ಬಿಚ್ಚಿದ್ಯಾ? ತಗೊಮ್ಮು ಮೆಡಿಸನ್. ಹೋಗ್ಬಿಡು ತಾಯಿ, ಒಂದೇ ಸರಿ ಮಾಡು. ಅಲ್ಬಾರ್ದು, ಹೋಗುತ್ತೆ ಆಯಿ ಹೋಗುತ್ತೆ. ಮಲ್ಕೊಂಡ್ಬಿಡ್ಬೇಕಾಯ್ತಾ? ಸೊ ಮೆಡಿಸನ್ ಏನು ಅಷ್ಟೊಂದು ಅಡ್ಡ ಮಾಡಲ್ಲ, ತೊಗೊತಾಳೆ. ಅದೊಂದು ಪ್ರಾಬ್ಲಮ್ ಇಲ್ಲ. ಮೊದಲಂದ್ರೆ ಅಡ್ಡ ಮಾಡ್ತಾ ಇದ್ಲು. ಇವಾಗ ಅವಳಿಗೆ ಗೊತ್ತಲ್ಲ, ಮೆಡಿಸನ್ ಹಾಕು ಅಂತ ಅವಳಗೆ ಬಂದು ಕೇಳ್ತಾಳೆ. ಹೋಗ್ಬಿಡುತ್ತೆ ನೆಗಡಿ ಜ್ವರ ಎಲ್ಲ ಅಂತ ಅವಳಿಗೆ ಅರ್ಥ ಆಗಿದೆ. ಸೊ ತೊಗೊಂಡ್ಲು. ಇನ್ನೇನು ಫುಲ್ ನಿದ್ದೆ ಬಂದಿದೆ. ಮೆಡಿಸನ್ ಬೇರೆ ಹಾಕಿದ್ದೀನಿ, ಮಲ್ಕೊಬಿಡ್ತಾಳೆ. ಊಟ ಕೂಡ ಆಯಿತು ಅವಳದು. ಸೊ ಸಾಯಂಕಾಲ ಹಾಲು ಕೂಡ, ಮಿಲ್ಕು ಕೂಡ ಕೊಡ್ತಾ ಇಲ್ಲ ಅವಳಿಗೆ. ಕೊಡೋದ್ರಿಂದ ಡೈರಿ ಆ ಥರ ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಕೊಡೋದ್ರಿಂದ ಮತ್ತೆ ಅವಳಿಗೆ ಕಫ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅದು ಯಾವುದು ಕೊಡ್ತಾ ಇಲ್ಲ. ಸೊ ಇವಾಗ ಊಟ ಮಾಡಿದ್ದಾಳೆ, ಇನ್ನು ಮಲಗಿಸೋದು ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದು ಆಕ್ಚುಲಿ ಚೆನ್ನಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಬಾಯ್ ಬಾಯ್. ಬೇಗ ಹುಷಾರಾಗಲಿ. ಹಾಗೆ ಲವ್ ಯು ಆಲ್. ಬಾಯ್.